ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೆಯೇ ದಕ್ಷಿಣ ಸಂಸ್ಕೃತಿ ವಲಯ ಕೇಂದ್ರ ಅದರ ಜೊತೆಗೆ ಗದಗನ ASS ಮಹಾವಿದ್ಯಾಲಯ ಜೊತೆಗೆ ಜಾನಪದ ಅಕಾಡೆಮಿ ಇವರುಗಳ ಸಹಯೋಗದಲ್ಲಿ ಇವತ್ತು ವಿಶ್ವ ಜಾನಪದ ದಿನಾಚರಣೆ ನಿಮಿತ್ತವಾಗಿ ನೀವು ನೋಡ್ತಾ ಇರ್ಬೋದು. ಗದಗನ ಗಾಂಧಿ ವೃತ್ತದಲ್ಲಿ ಇವತ್ತು ಸಂಭ್ರಮ ಮೇಳೈಸಿದೆ ಅಂತ ಹೇಳ್ಬೋದು. ಇಂಥದ್ದೊಂದು ಈ ವಿಶ್ವ ಜನಪದ ದಿನಾಚರಣೆ ಅಂಗವಾಗಿ ಗದಗದ ನಮ್ಮ ವಿಧಾನ ಪರಿಷತ್ ಸದಸ್ಯರು ಏನಾದರೆ ಶ್ರೀ ಸಂಕನೂರ್ ಸರ್ ಅವರು, ಜೊತೆಗೆ ನಮ್ಮ ಸಂಕಣ್ಣವರು, ಹಾಗೆಯೇ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಬಳ್ಳಾರಿ ಸರ್ ಅವರು, ಜೊತೆಗೆ ಜನಪದ ಅಕಾಡೆಮಿಯ ರಿಜಿಸ್ಟ್ರಾರ್ ಅವರು, ಇವರೆಲ್ಲರ ಒಂದು ಸಹಯೋಗದಲ್ಲಿ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಇಂಥದ್ದೊಂದು ಅಭೂತಪೂರ್ವವಾಗಿರ್ತಕ್ಕಂಥಂದರೆ ಜನಪದಗಳು ನಿಜಕ್ಕೂ ಕೂಡ ಬಾಯಿಂದ ಬಾಯಿಗೆ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಬಿಂಬಿಸ್ತಕ್ಕಂಥವು, ಭಾರತೀಯತೆಯನ್ನು ಎತ್ತಿ ಹಿಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಜನಪದ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥದ್ದೊಂದು ಜನರಲ್ಲೇ ಹಾಸುಹೊಕ್ಕಾಗಿರ್ತಕ್ಕಂಥ ಈ ಜನಪದಕ್ಕೆ ಇವತ್ತು ಮೆರಗನ್ನು ಕೊಡಲಿಕ್ಕೆ ಪಂಚಂ ಪಗಡಂ ಅನ್ನುವಂಥದ್ದು ಅದನ್ನೆಲ್ಲ ನಾವು ಚಿಕ್ಕವರಿಂದ ಕೇಳ್ತಾ ಬರ್ತಾ ಇದ್ವಿ. ಬಹುಶಃ ಅದೇ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಅದನ್ನು ಇದೀಗ ತನ್ನದಿಗೆ ಚಾಲನೆ ಕೊಟ್ಟಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಸಂಕನೂರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ಇದೀಗ ಜಸ್ಟ್ ಚಾಲನೆ ಕೊಟ್ಟರೆ ನೀವೆಲ್ಲ ಒಂದು ಕಡೆ ಈ ವಾದ್ಯವನ್ನು ನುಡಿಸ್ತಾ ಬಾರಿಸ್ತಾ ಆ ಚಾಲನೆ ಕೊಡ್ತಕ್ಕ ಸಂದರ್ಭದಲ್ಲಿ ನಿಮ್ಮ ಮುಖವನ್ನು ನಿಮ್ಮ ಎಕ್ಸ್ಪ್ರೆಷನ್ ನಾವು ನೋಡ್ತಾ ಇದ್ವಿ. ಎಲ್ಲೊಂದು ಕಡೆ ಉತ್ಸಾಹ ಉಲ್ಲಾಸ. ಏನು ಅನ್ಸುತ್ತೆ ಸರ್ ಈ ಜನಪದ ಕಲೆ ಬಗ್ಗೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಆತ್ಮೀಯರೇ, ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ, ತಂಜಾವೂರಿನ ಸಾಂಸ್ಕೃತಿಕ ಇಲಾಖೆ ಒಟ್ಟಾರೆ ಇವತ್ತು ಗದಗ ಬೆಟಗೇರಿ ನಗರದೊಳಗೆ ಪಂಚಂ ಪಗಡಂ ಎಂಬ ಆಟ ನೃತ್ಯಗಳ ಒಂದು ಪ್ರದರ್ಶನ ಇವತ್ತು ಮಾಡ್ತಿದ್ದಾರೆ. ತಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಭಾರತ ದೇಶ ಸಾಹಿತ್ಯಿಕವಾಗಿ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ ಕಲೆ ಭಾಳ ಪ್ರಸಿದ್ಧವಾದಂಥ ನಮ್ಮ ದೇಶ. ಸೊ ಈ ಸಂಪತ್ತನ್ನು ಉಳಿಸ್ಕೊಂಡು ಹೋಗೋದು ಭಾಳ ಅವಶ್ಯದ. ಆ ಒಂದು ವಿಚಾರದೊಳಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಇರುವುದು, ಸಂಸ್ಕೃತಿ ಇಲಾಖೆಯಲ್ಲಿರುವುದು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳೋದ್ರ ಮೂಲಕ ಜನಪದ ಸಾಹಿತ್ಯವನ್ನು ಪ್ರಚಾರ ಮಾಡುವುದು, ಅದನ್ನು ಜೀವಂತ ಉಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಒಟ್ಟಾರೆ ಜನಪದ ಸಾಹಿತ್ಯ ಬರೀ ವಿದ್ಯಾವಂತರಿಂದ ಸೃಷ್ಟಿಯಾದದ್ದಿಲ್ಲ, ಅನಕ್ಷರಸ್ಥರು ಸೃಷ್ಟಿ ಮಾಡಿದ್ದು, ಅವರು ಹೃದಯದಿಂದ ಬಂದಂಥ ಹಾಡುಗಳಿವು, ಹೃದಯಕ್ಕೆ ಮುಟ್ಟುವಂಥ ಹಾಡುಗಳು. ಈ ಸಾಹಿತ್ಯ ಮುಂದಿನ ದಿನಮಾನದೊಳಗೆ ಬೆಳಿಬೇಕು ಮತ್ತು ಮುಂದಿನ ಜನಾಂಗಕ್ಕೆ ನಾವು ತಿಳಿಯಲೇಬೇಕಾಗಿದೆ. ಆ ಕೆಲಸ ಈ ಒಂದು ಕಾರ್ಯಕ್ರಮದಿಂದ ಆಗ್ತದೆ ಅನ್ನೋ ಭರವಸೆಯನ್ನು ನಾನು ವ್ಯಕ್ತಪಡಿಸ್ತಿದ್ದೇನೆ. ನಮಸ್ಕಾರಗಳು. ಎಸ್, ಇದು ಸಂಕನೂರ್ ಸರ್ ಮಾತಾದರೆ. ಇನ್ನು ಜನಪದ ಅಕಾಡೆಮಿಯ ಸಂಚಾಲಕ ಸದಸ್ಯರಾಗಿರುವಂಥವರು ಹಿರಿಯ ಜನಪದ ಕಲಾವಿದರು ಸಂಕಣ್ಣವರು ಏನು ಹೇಳ್ತಾರೆ, ತಾವೇನು ಹೇಳ್ತೀರಿ ಈ ಜನಪದ ಕಲೆಯ ಬಗ್ಗೆ? ಸರ್, ಜನಪದ ಹಾಡುಗಳು, ನೃತ್ಯಗಳು ಸಾಕಷ್ಟು ಇದ್ದಾವೆ. ಇವತ್ತಿನ ವಿಶೇಷ ನಮ್ಮದು ಹಾಡು ನೃತ್ಯದ ಜೊತೆಗೆ ಜನಪದ ಆಟಗಳನ್ನು ನಾವು ಹೆಚ್ಚು ಒತ್ತು ಕೊಟ್ಟು ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಹಳೆಯ ಆಟಗಳನ್ನು ಅವರಿಗೆ ಮತ್ತೊಂದು ಸಲ ಅವರಿಗೆ ನೆನಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ನಮ್ಮ ಜಾನಪದ ಅಕಾಡೆಮಿಯ ಅಧ್ಯಕ್ಷರ ಅವರ ಒಂದು ಮಾಹಿತಿ ಮೇರೆಗೆ ನಾವು ವಿಶ್ವ ಜಾನಪದ ದಿನಾಚರಣೆ ದಿವಸ ಇದನ್ನು ಜನಪದ ಆಟಗಳನ್ನು ನಾವು ಇವತ್ತು ಹೆಚ್ಚು ಇಟ್ಕೊಂಡಿದ್ದೇವೆ. ಅದಕ್ಕೆ ಸಂಬಂಧ ನಮಗೆ ತಂಜಾವೂರಿನಿಂದ ತಂಡಗಳು ಬಂದಿದ್ದಾವೆ. 6 ತಂಡಗಳು ಇಲ್ಲಿಂದ ನಾವು ಮೆರವಣಿಗೆ ಮಾಡಿಕೊಂಡು ಹೋಗಿ ASS ಕಾಮರ್ಸ್ ಕಾಲೇಜಿವರೆಗೆ ಹೋಗಿ ಅಲ್ಲಿ ನಮ್ಮ ಒಂದು ವೇದಿಕೆ ಕಾರ್ಯಕ್ರಮ, ನಂತರ ಜನಪದ ಆಟಗಳು ನಡೀತೇವೆ. ಇದು ಜಾನಪದ ಸಾಹೇಬ್ರು ಹೇಳ್ದಂಗೆ ನಮ್ಮ ಗ್ರಾಮೀಣ ಪ್ರದೇಶದವರು ದಿನನಿತ್ಯದಲ್ಲಿ ತಮ್ಮ ಕಾಯಕದ ಜೊತೆಗೆ ಹಾಸುಹೊಕ್ಕಾಗಿ ಬರುವಂಥ ಒಂದು ಜನಪದ ಕಲೆ. ಇವತ್ತು ವಿಶ್ವ ಜಾನಪದ ದಿನಾಚರಣೆಯ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ನಮ್ಮ ಅಕಾಡೆಮಿಯಿಂದ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬರು ಕೂಡ ಬಂದಿದ್ದಾರೆ. ಎಲ್ಲರ ಪರವಾಗಿ ನಿಮ್ಮ ಎಲ್ಲರಿಗೂ ಮತ್ತೊಂದು ಸಲ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ಸರ್. ಇನ್ನು ಕೊನೆಯದಾಗಿ ಮುಖ್ಯವಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು, ಅದು ನಮ್ಮ ಗದಗದ ಸಹಾಯಕ ನಿರ್ದೇಶಕರು ಡಾಕ್ಟರ್ ಬಸವರಾಜ್ ಬಳ್ಳಾರಿ ಇದ್ದಾರೆ. ಸರ್, ಇವತ್ತು ನಿಮ್ಮ ಇಲಾಖೆ ಮೂಲಕ ಈ ರೀತಿಯಾಗಿ ಬರೀ ಜನಪದ ಅಂದ ಕೂಡಲೇ ಅದು ಕಲೆ ಅಷ್ಟೇ ಅಲ್ಲ, ನಮ್ಮ ಸಂವೇದನೆಗಳು, ಭಾವನೆಗಳು, ಸಂಸ್ಕೃತಿಗಳು, ಆಚರಣೆಗಳು ಕೂಡ ಅದರಲ್ಲಿ ಇರ್ತವೆ. ಸೊ ಏನು ಹೇಳ್ತೀರಿ? ನಿಜವಾಗಲೂ ಕೂಡ ಭಾಳಷ್ಟು ಈಗಾಗಲೇ ಮಾನ್ಯ ಸಂಕನೂರ್ ಸಾಹೇಬರು, MLC ಸಾಹೇಬರು, ಜೊತೆಗೆ ನಮ್ಮ ಜಾನಪದ ಅಕಾಡೆಮಿಯ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಸಂಕರಣ್ಣವರು ಕೂಡ ಭಾಳಷ್ಟು ಈ ಒಂದು ವೈಶಿಷ್ಟ್ಯತೆ ಬಗ್ಗೆ, ಬಹುಶಃ ಜನರಿಂದ ಜನರಿಗಾಗಿ ಇವತ್ತು ಇಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಮನಮುಟ್ಟುವಂತೆ ಮತ್ತು ಜೊತೆಗೆ ಪ್ರತಿಯೊಬ್ಬರಲ್ಲಿ ಭಗವಂತ ಒಂದು ಶಕ್ತಿಯನ್ನು, ಆ ಕಲೆ ಅಂತಕ್ಕಂಥದ್ದು ಒಂದು ಶಕ್ತಿ, ಆ ಶಕ್ತಿ ಇವತ್ತು ಒಬ್ಬ ವ್ಯಕ್ತಿಯಲ್ಲಿ ಹಾಕಿರ್ತಾನೆ. ಆ ಒಂದು ವ್ಯಕ್ತಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಜಾನಪದ ಶೈಲಿಗಳಲ್ಲಿ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಜಾನಪದ ಅಕಾಡೆಮಿಯ ರಿಜಿಸ್ಟರ್ ಮೇಡಮ್ ಅವರು ಕೂಡ ಬಂದಿದ್ದಾರೆ. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ರೀತಿಯೊಳಗೆ ಬೇರೆ ಬೇರೆ ತಂಜಾವೂರಿನಲ್ಲಿರ್ತಕ್ಕಂಥ ಕಲಾವಿದರು ಕೂಡ ಬಂದಿದ್ದಾರೆ. ಇದೇನಪ್ಪ ಅಂತಂದರೆ ನಮ್ಮ ದೇಶವನ್ನು ಇಡೀ ರಾಜ್ಯದೆಲ್ಲರ ಜೊತೆಗೆ ವಿಶ್ವಕ್ಕೆ ಇವತ್ತು ವಿಶ್ವದ ಜಾನಪದ ದಿನ ಅಂತಕ್ಕಂಥದ್ದು ಇವತ್ತೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಕಲೆ ಮತ್ತು ಜಾನಪದ ಸಂಸ್ಕೃತಿ ಮುಂದಿನ ಯುವ ಪೀಳಿಗೆಗೆ, ಈ ಮುಂದಿನ ಜನಾಂಗಕ್ಕೆ ಇದು ವರ್ಗಾವಣೆ ಆಗಬೇಕು. ಜೊತೆಗೆ ಇದ್ರ ಬಗ್ಗೆ ಆಸಕ್ತಿ, ಅಭಿರುಚಿ, ಅಭಿಮಾನ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಸಂಕರಣ್ಣವರ ಪ್ರಯತ್ನ ಮತ್ತು ರಿಜಿಸ್ಟರ್ ಮೇಡಮ್ ಅವರ ಪ್ರಯತ್ನ, ಮತ್ತು ಜೊತೆಗೆ ನಮ್ಮೆಲ್ಲ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯ ಎಲ್ಲ ಕಲಾವಿದರು ಭಾಳಷ್ಟು ಆಸಕ್ತಿದಾಯಕವಾಗಿ ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ನಮ್ಮೆಲ್ಲ ಸಾಹಿತ್ಯ
ಸಾಹಿತ್ಯ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಿಜವಾಗಲೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಕೇವಲ ಇವತ್ತು ಇದೊಂದೇ ಕಾರ್ಯಕ್ರಮ ಅಲ್ಲದೆ ಇಂಥ ಪದೇ ಪದೇ ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮಗಳು ನಮ್ಮ ಜನಪದ ಅಕಾಡೆಮಿ ಮೇಡಮ್ ಅವರು ನಮ್ಗೆ ಅವಶ್ಯಕೊಟ್ರಿ ಅಂತಂದರೆ ಗದಗ ಜಿಲ್ಲೆಯಲ್ಲಿ ನಮ್ಮ ಸಂಕ್ರಮಣ್ಣವರು ಆಗಿರ್ಬೋದು, ನಮ್ಮ ಲಮಾಣಿ ಮೇಡಮ್ ಆಗಿರ್ಬೋದು, ನಮ್ಮ ಶಿವ ಆಗಿರ್ಬೋದು, ಇವು ನಮ್ಮ ಬಸವರಾಜ್ ಆಗಿರ್ಬೋದು, ಎಲ್ಲರೂ ನಮ್ಮ ಸಲಗಿ ಸರ್ ಇದ್ದಾರೆ, ಮತ್ತು ಜೊತೆಗೆ ನಮ್ಮ ಸರ್ ಇದ್ದಾರೆ, ಪಾಟೀಲ್ ಸರ್, ಎಲ್ಲರೂ ಕೂಡ ಒಟ್ಟಾರೆಯಾಗಿ ನಮ್ಮ ಎಲ್ಲರೂ ಸೇರಿ, ಮತ್ತು ಜೊತೆಗೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಚಿತ್ರರಂಗದಾಗಿರ್ತಕ್ಕಂಥ ಚಿತ್ರಕಲಾವಿದ ಶಿಕ್ಷಕರು ಕೂಡ ಇಲ್ಲಿ ಇದ್ದಾರೆ. ಹಾಗಾಗಿ ವಿಜಯ ಕಿರೇಶ್ವರ ಸರ್ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾರೆಯಾಗಿ ಈ ಒಂದು ಸಂಸ್ಕೃತಿಯನ್ನು ಮುಂದಿನ ಜನಾಂಗಕ್ಕೆ ಹೊತ್ತೊಯ್ಯತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಹೊಣೆಗಾರಿಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ತಮ್ಮ ಈ ಒಂದು ಜನಶ್ರೀ ಚಲನಿಂದ ಮತ್ತು ಜೊತೆಗೆ ರೈಸ್ ಆಫ್ ಗದಗ್ನಿಂದ ತಾವೆಲ್ಲರೂ ಇದನ್ನು ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ನಮ್ಮೆಲ್ಲ ಗದಗ ಬೆಟಗೇರಿ ಮತ್ತು ಗದಗ ಜಿಲ್ಲೆ ಜನತೆಗೆ ತಾವೆಲ್ಲ ತೋರಿಸ್ತಾ ಇದ್ದೀರಿ. ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಮಾತಾಡಿದ್ರೆ ಜನಪದ ಅಕಾಡೆಮಿಯ ರಿಜಿಸ್ಟರ್ ಇದ್ದಾರೆ ನಮ್ರತಾ ಮೇಡಮ್ ಅವ್ರು ಮಾತನಾಡ್ತೀನಿ. ಮೇಡಮ್, ಈಗ ದೂರದಿಂದ ಬಂದಿದ್ದೀರಿ, ಗದಗ ನೋಡ್ತಾ ಇದ್ದೀರಿ. ಗದಗ ಅಂತ ಹೇಳಿದ್ರೆ ಸಂಗೀತಕ್ಕೆ ಹೆಸರು. ಸೊ ಇಂಥ ನೆಲದಲ್ಲಿ ಇದು ಮಾಡ್ತಾ ಇದ್ದೀರಿ, ಎಷ್ಟು ಖುಷಿ ಇದೆ ತಮಗೆ? ತುಂಬಾ ಖುಷಿ ಇದೆ ಸರ್. ಮೊದಲಿಗೆ ಎಲ್ಲರಿಗೂ ಸಹ ವಿಶ್ವ ಜಾನಪದ ದಿನಾಚರಣೆ ಶುಭಾಶಯಗಳು. ಹಾಗೂ ಈಗ ತಾನೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮಾನ್ಯ ಸಂಕನೂರ್ ಸರ್ ಅವರು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಹೋದರು. ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನಮ್ಮ ಅಕಾಡೆಮಿಯ ಸದಸ್ಯರಾಗಿರುವಂತಹ ಶಂಕರಣ್ಣ ಅವರ ನೇತೃತ್ವದಲ್ಲಿ ಈ ದಿನ ಈ ಕಾರ್ಯಕ್ರಮ ನಡೀತಾ ಇದೆ. ತುಂಬ ಅಚ್ಚುಕಟ್ಟಾಗಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗೆ ರಾಜ್ಯದ ವಿವಿಧ ಭಾಗಗಳಿಂದ ಜನಪದ ಕಲಾ ತಂಡಗಳು ಬಂದಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಜನಪದ ಅನ್ನುವಂಥದ್ದೇ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ನಾವು ಮುಂದಿನ ಪೀಳಿಗೆಗೆ ಈ ನಗರೀಕರಣ, ಜಾಗತೀಕರಣದ ಭರಾಟೆಯ ಸಂದರ್ಭದಲ್ಲಿ ನಾವು ಸಾಗಿಸಬೇಕು ಅಂದರೆ ಮಕ್ಕಳಿಗೆ ನಾವು ಮೊದಲಿಗೆ ಆ ವಿಷಯವನ್ನು ತಿಳಿಸ್ಬೇಕು. ಹಾಗಾಗಿ ಮಕ್ಕಳಿಗೆ ಜನಪದ ಆಟಗಳನ್ನು ಪರಿಚಯ ಮಾಡುವ ಮೂಲಕ, ಆಟದ ಮೂಲಕ ಜನಪದವನ್ನು ಅವರಿಗೆ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲಿವರೆಗೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮುಂದೆ ವೇದಿಕೆ ಕಾರ್ಯಕ್ರಮ ಹಾಗೂ ಮಕ್ಕಳ ಆಟಗಳು ಸಹ ಯಶಸ್ವಿಯಾಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಮ್ಮ ಅಕಾಡೆಮಿಯ ಸದಸ್ಯರು ಸಹ ಬಂದಿದ್ದಾರೆ. ಮೆಹಬೂಬ್ ಕಿಲ್ಲೆದಾರ್ ಅವರು ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಇಲ್ಲಿ ಗದಗಿನ ಸಾಂಸ್ಕೃತಿಕ ಪ್ರತಿನಿಧಿಗಳೆಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ನಿಮ್ಮದು ಕೂಡ ಒಂದು ಸಂಸ್ಕೃತಿ ಕೇಂದ್ರ, ತಾವೇನು ಹೇಳ್ತೀರಿ? ನಾನು ಹೇಳೋದಕ್ಕಿಂತ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ರಿಜಿಸ್ಟರ್ ಮೇಡಮ್ ಬಂದಿದ್ದಾರೆ, ಅಕಾಡೆಮಿ ಸದಸ್ಯರು ಬಂದಿದ್ದಾರೆ, ಸಹಾಯಕ ನಿರ್ದೇಶಕರು ಬಂದಿದ್ದಾರೆ, ಹಿರಿಯ ಕಲಾವಿದರು ಬಂದಿದ್ದಾರೆ. ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಗದಗ ಜಿಲ್ಲೆ ಕಲೆಗಳ ತವರೂರು. ಇಲ್ಲಿ ಜನಪದ ಜಾತ್ರೆ ನಡೀತಾ ಇತ್ತು. ಆ ಜನಪದ ಜಾತ್ರೆ ಇವಾಗ ನಿಂತು ಹೋಗಿದೆ. ದಯವಿಟ್ಟು ನಮ್ಮ ಎಲ್ಲ ಕಲಾವಿದರ ಒಂದು ಪರವಾಗಿ ನೀವು ರಿಕ್ವೆಸ್ಟ್ ಮೇಡಮ್, ಮತ್ತೊಂದು ಸಾರಿ ನಮ್ಮ ಜಿಲ್ಲೆಗೆ ಜನಪದ ಜಾತ್ರೆಯ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಣು ಮಾಡಿಕೊಡ್ರಿ, ಎಲ್ಲ ಕಲಾವಿದರಿಗೂ ಅನುಕೂಲ ಮಾಡಿಕೊಡ್ರಿ ಅಂತ ಒಂದು ರಿಕ್ವೆಸ್ಟ್ ಐತೆ. ಅದು ಬಿಟ್ಟರೆ ಏನಿಲ್ಲ. ಎಲ್ಲ ಕಲಾವಿದರಿಗೂ ತಾವು ಅದನ್ನು ಮೇಲಧಿಕಾರಿಗಳಿಗೆ, ಮಿನಿಸ್ಟ್ರಿಗೆ ತಿಳಿಸಿ ಜನಪದ ಜಾತ್ರೆ ದೊಡ್ಡ ಪ್ರಮಾಣದ ಗದಗ ಇನ್ನೊಂದ್ಸಲ ಆಗೋ ಥರ ಅನುಕೂಲ ಮಾಡಿಕೊಡ್ರಿ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಚಿತ್ರಕಲಾವಿದರು ಜೊತೆಗೆ ಜನಪದೀಯ ಸಂಸ್ಕೃತಿ ಒಳಗೆ ಅವರು ಕೂಡ ಹಾಸುಹೊಕ್ಕಾಗಿರ್ತಾರೆ, ಯಾವಾಗಲೂ ಕೂಡ ಇನ್ವಾಲ್ವ್ಮೆಂಟ್ ಇರ್ತಾರೆ. ವಿಜಯ ಕಿರೇಶ್ವರ ಇದ್ದಾರೆ. ಸರಿ ಏನು ಹೇಳ್ತೀರಿ ಸರ್? ಇವತ್ತು ಇಡೀ ಜನಪದ ಕಲಾ ಅಕಾಡೆಮಿಯಿಂದ ಅಕಾಡೆಮಿಯಿಂದ ನಡೀತಿದೆ, ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಮಕ್ಕಳ ಆಟಗಳನ್ನು, ಅಂದರೆ ನಮ್ಮ ಹಿಂದೆ ಪುರಾತನ ಆಟಗಳನ್ನು, ಜನಪದ ಆಟಗಳನ್ನು ಅಲ್ಲಿ ಅದ್ಭುತವಾಗಿ ಗ್ರೌಂಡ್ಗಳನ್ನು ರೆಡಿ ಮಾಡಿದ್ದೀವಿ. ಅಲ್ಲೆಲ್ಲ ಅದ್ಭುತವಾಗಿ ನೋಡುವಂಥ ಅವಕಾಶ ನಮ್ಗೆ. ಅದರಲ್ಲೂ ಇಂಥೆಲ್ಲ ಟೀಮನ್ನು ವಿಜೃಂಭಿಸುವುದು ಭಾಳ ಖುಷಿ ಅನ್ನಿಸ್ತಾ ಇದೆ. ಜನಪದ ಅಕಾಡೆಮಿಯ ಶಂಕರಣ್ಣವರು ಈ ಕಾರ್ಯಕ್ರಮನ ತಂದು, ರಿಜಿಸ್ಟ್ರವರು ಬಂದು, ಜೊತೆಗೆಲ್ಲ ಮಹನೀಯರಿದ್ದಾರೆ. ಅದ್ರ ಜೊತೆಗೆ ನಮಗೊಂದು ಸಂಭ್ರಮ, ಗದಗೊಂದು ಅದ್ಭುತವಾದಂಥ ಖುಷಿಯನ್ನು, ಕಳೆಯನ್ನು ಕಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದಿಷ್ಟು ಸಹಾಯಕ ನಿರ್ದೇಶಕರ ಮಾತು, ಡೈರೆಕ್ಟರ್ ಮಾತು, ರಿಜಿಸ್ಟರ್ ಮಾತು ಎಲ್ಲ ಮಾತುಗಳನ್ನು ಕೇಳಿದ್ರಿ. ಹಾಗೆ ನಮ್ಮ ಗದಗ ಜನ ಕೂಡ ಕೇವಲ ಇವರು ಗಾಂಧಿ ವೃತ್ತದಿಂದ ಆರಂಭ ಮಾಡ್ತಾರೆ, ಮುಂದೆ ASS ಕಾಲೇಜಿನ ಕಾರ್ಯಕ್ರಮ ಇರುತ್ತೆ. ಗದಗ ಜನ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂಥದ್ದು ಅವರ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ, ವಿರಕ್ತ ಮಠ, ಜನಶ್ರೀ ಟೈಮ್ಸ್, ಗದಗ.